ಹಲೋ ಎವ್ರಿವನ್, ನಾನು ನಿಮ್ಮ ಆರ್ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU ಸೆಕೆಂಡ್ ಸೆಮ್ MBA ನಲ್ಲಿ ಬರೋ ಇನ್ಫಾರ್ಮೇಷನ್ ಟೆಕ್ನಾಲಜಿ ಫಾರ್ ಮ್ಯಾನೇಜರ್ಸ್ ಇದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 2024 ಆ್ಯಂಡ್ 2025 ಎಕ್ಸಾಮಿನೇಷನ್ಸ್ ನೋಡ್ಕೊತಾ ಹೋಗೋಣ. ಇದು ಬೋತ್ ಜಾನ್ವರಿ ಆ್ಯಂಡ್ ಜುಲೈ ಸೈಕಲ್ ಆಗಿರುತ್ತೆ ರೀ. ಮತ್ತು ವಿಡಿಯೋ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ನಂಗೆ ಇನ್ನೂ ಮೋಟಿವೇಟ್ ಆಗುತ್ತೆ ಜಾಸ್ತಿ ವಿಡಿಯೋ ಮಾಡಿ ಹಾಕೋಣ ಅಂತ. ಸ್ಟ್ರೈಟ್ ಆಗೋಣ, ವಿಡಿಯೋ ಒಳಗೆ ಹೋಗೋಣ. ಫಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ, ವಾಟ್ ಈಸ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್? ಸೆಕೆಂಡ್, ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ನೆಕ್ಸ್ಟ್, what is management? Next, what are the advantages and disadvantages of management information system? Next, what is importance of management information system? Next, what are the outputs of management information system? ನಿಮಗೆ ಸಬ್ಜೆಕ್ಟ್ ರಿಲೇಟೆಡ್ ಬೇರೆ ಏನಾದರೂ ಕ್ವೈಸ್ ಇದೆ, ಎಲ್ಲಿ ಕೇಳೋದು ಅಂತ ಏನಾದರೂ ಕನ್ಫ್ಯೂಸ್ ಆಗಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ID ಬಂದು ಆರ್ಜೆ ಆಂಗ್ರಿ ಬರ್ಡ್ ಕನ್ನಡ ಅಂತ. ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಪಕ್ಕ ಅಲ್ಲಿ ಸ್ಟ್ರೈಟ್ ಅವೇ ಹೋಗುತ್ತೆ. ಅಲ್ಲಿ ನೀವು ನನಗೆ ಏನು ಮೆಸೇಜ್ ಹಾಕ್ತೀರೋ ಅದು ಪಕ್ಕ ರಿಪ್ಲೈ ಕೊಡ್ತಾ ಹೋಗ್ತೀನಿ. ಮ್ಯಾಕ್ಸ್ 6 to 12 hours ಆಗ್ಬೋದಷ್ಟೇ, ಬಟ್ ಆದಷ್ಟು ಬೇಗ ರಿಪ್ಲೈ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಮ್ಮ ಇನ್ಸ್ಟಾ ID ಬಂದು ಆರ್ಜೆ ಆಂಗ್ರಿ ಬರ್ಡ್ ಕನ್ನಡ ಅಂತ. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್? ನೆಕ್ಸ್ಟ್, what is data information? Next, what is data versus information? Next, what is data processing? Next, what are the types of processing? Next, what is information system? Next, what are the types of information system? Next, what is organizational as an information system? Next, what are the major types of information system in organization? Next, what is system of view? ಇದ್ರದ್ದು ಕ್ವಶನ್ಸ್ ನೋಡ್ತಾ ಇರಬೇಕಾದ್ರೆ ನಿಮ್ಗೆ ಏನಾದರೂ ಡಿಸ್ಟ್ರಾಕ್ಟ್ ಆಗ್ತಿದೆ, ಯೂಟ್ಯೂಬಲ್ಲಿ ಬೇರೆ ಯಾವ್ದಾದ್ರು ವಿಡಿಯೋ ಸ್ಕ್ರಾಲ್ ಮಾಡ್ತಿದ್ದೀರಾ, ಡಿಸ್ಟ್ರಾಕ್ಷನ್ ತುಂಬ ಆಗ್ತಿದೆ ಅಂದರೆ ಡಿಸ್ಟ್ರಾಕ್ಷನ್ ಆಗದೆ ಬರೀ ವಾಯ್ಸ್ ಮಾತ್ರ ಕೇಳಿಸ್ಕೋಬೇಕು ಅಂದರೆ ನಮ್ಮ ಸ್ಪಾಟಿಫೈ ID ಇದೆ, ಅದರಲ್ಲೂ ಸಹ ನಮ್ಮ ID ಬಂದು ಆರ್ಜೆ ಆಂಗ್ರಿ ಬರ್ಡ್ ಕನ್ನಡ ಅಂತ. ಅದರಲ್ಲಿ ನಿಮಗೆ ಪ್ರತಿಯೊಂದು ಕ್ವೆಶನ್ಸು ಬರೀ ಸಬ್ಜೆಕ್ಟ್ ವೈಸ್ ಕ್ವೆಶನ್ಸ್ ಮಾತ್ರ ಹಾಕಿರ್ತೀನಿ. ಮಿಸ್ ಮಾಡಿದ್ರೆ ಅಲ್ಲಿ ಒಂದ್ಸರಿ ಚೆಕ್ಔಟ್ ಮಾಡಿ, ಡಿಸ್ಟ್ರಾಕ್ಷನ್ ಆಗುತ್ತೆ ಅನ್ನೋರು ಮಾತ್ರ. ಮತ್ತು ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ, ವಾಟ್ ಈಸ್ ಮೇಕಿಂಗ್ ಟೂಲ್? Next, what is decision making? Next, what is system development life cycle? Next question ಯಾವುದಪ್ಪ ಅಂದರೆ, what are the phases of system development life cycle under the management information system? Next, what is system implementation? ಏನಕ್ಕ ಬರೀ ಕ್ವಶನ್ಸ್ ಮಾತ್ರ ಕೊಡ್ತಿದ್ದೀರಾ, ಅದು ಆನ್ಸರ್ಸ್ ಎಲ್ಲಿ ಹುಡುಕೋದು ಏನು ಮಾಡೋದು ಅಂತ ಜಾಸ್ತಿ ಚಿಂತೆ ಪಡಬೇಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಆರ್ಜೆ ಆಂಗ್ರಿ ಬರ್ಡ್ ಅಂತ ಇದ್ರೆ ಅದ್ರಲ್ಲಿ ಪ್ರತಿಯೊಂದು ಕ್ವಶನ್ ಪೇಪರ್, ಟೆಕ್ಸ್ಟ್ ಬುಕ್ ವರ್ಷನ್ಸ್ ಮತ್ತು ಇವಾಗ ನಾನು ಕೊಡೋ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿಯೊಂದ್ರದ್ದು PDF ಫಾರ್ಮಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ಸ್ ಪೋಸ್ಟ್ ಮಾಡಿದ್ದೀನಿ. ಮಿಸ್ ಮಾಡದೆ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಅಗೇನ್ ಹೇಳ್ತಿದ್ದೀನಿ, ನಮ್ಮ ಟೆಲಿಗ್ರಾಮ್ ID ಬಂದು ಆರ್ಜೆ ಆಂಗ್ರಿ ಬರ್ಡ್ ಕನ್ನಡ ಅಂತ. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ, ವಾಟ್ ಈಸ್ ಸಿಸ್ಟಮ್ ಡೆವಲಪ್ಮೆಂಟ್? ನೆಕ್ಸ್ಟ್, what is system design? Next, what is system analysis? Next, what is system investigation? ಸೊ ಇಷ್ಟಕ್ಕೆ ನನ್ನ ವಿಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ವಿಡಿಯೋಸ್ ಎಲ್ಲ ಬೇಕು ಅಂದರೆ ಫಸ್ಟ್ ನೀವು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನಿಮ್ಮ ಫೀಡ್ಬ್ಯಾಕ್ ಏನೆಲ್ಲ ಇದೆಯೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳ್ಕೊಡ್ತಾ ಹೋಗ್ಬೋದು. ನಾನು ಪಕ್ಕ ರಿಪ್ಲೈ ಕೊಡ್ತಾ ಹೋಗ್ತೀನಿ. ಮತ್ತು ಮಿಸ್ ಮಾಡದೆ ನನ್ನ ಚಾನಲ್ ಆರ್ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗೂ ನಿಮಗೆ ನೋಟಿಫಿಕೇಶನ್ ಬೇಗ ಬರ್ತಾ ಇರುತ್ತೆ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾಗೂ ನಾವು ಇದ್ದೀವಿ, ಅದರಲ್ಲಿ ಆರ್ಜೆ ಆಂಗ್ರಿ ಬರ್ಡ್ ಕನ್ನಡ ಅಂತಾನೆ. ಮಿಸ್ ಮಾಡದೆ ಅಲ್ಲೂ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.